ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ವಿಚಾರಕ್ಕೆ ಜಟಾಪಟೆ ನಡೆದಿತ್ತು. ಡಿಕೆಶಿ ಭೇಟಿಯಾಗಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಜಟಾಪಟಿ ಮಧ್ಯೆನೇ ಮೀಟ್ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವರಿಬ್ಬರ ಭೇಟಿ. ಟ್ವೀಟ್ ಮಾಡೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಿದರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಪರೋಕ್ಷವಾಗಿ ಹೇಳ್ದಂಗೆ, ಯಾಕಂದರೆ ಅವರೇ ಅಲ್ವಾ ಬೆಂಗಳೂರು ಅಭಿವೃದ್ಧಿ ಸಚಿವರು. ಇನ್ನು 45 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ. ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಮಜುಮ್ದಾರ್ ಶಾ ತೆರಳಿದ್ದಾರೆ. ಏನು ಮಾತಾಡಿಲ್ಲ ಅವರು ಮೀಡಿಯಾಗಳಿಗೆ. ಬೆಂಗಳೂರು ರಸ್ತೆ ವಿಚಾರವಾಗಿ ಸಲಹೆ ನೀಡಿದ್ದಾರೆ. ಮೂಲಸೌಕರ್ಯದ ಬಗ್ಗೆ ಧ್ವನಿ ಎತ್ತಿದ್ರು. ಪದೇ ಪದೇ ಟ್ವೀಟ್ ಮಾಡಿ ಸರ್ಕಾರವನ್ನು ಎಚ್ಚರಿಸಿದ್ರು. ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಏನೋ ಒಂದು ಆಮಂತ್ರಣ ಕೊಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಬರಮಾಡಿಕೊಂಡ್ರು, ಕುಶಲೋಪರಿ ವಿಚಾರಿಸಿದರು. ಅವರ ಸಲಹೆಯನ್ನು ಕೂಡ ಪಾಸಿಟಿವ್ ಆಗಿ ಸ್ವೀಕರಿಸಿದ್ದಾರೆ. ಸರ್ಕಾರದ ಜೊತೆಗೆ ನಾವು ಕೂಡ ಇರ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆ ಇವರು ಕಿರಣ್ ಮಜುಮ್ದಾರ್ ಶಾ. ರಸ್ತೆ ಗುಂಡಿಗಳ ಬಗ್ಗೆ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ರು. ಹೀಗೆ ನೀವು ರಸ್ತೆ ಗುಂಡಿಗಳನ್ನು ಮುಚ್ಚದೇ ಇದ್ದರೆ, ಅಭಿವೃದ್ಧಿ ಮಾಡದೇ ಇದ್ದರೆ ಬೆಂಗಳೂರಿಗೆ ಉದ್ಯಮಗಳು ಬರುವುದಿಲ್ಲ, ಬೇರೆ ರಾಜ್ಯಗಳ ಪಾಲಾಗುತ್ತೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿದರು. ಅವ್ರು ಹೇಳಿದರೆ ಏನು ತಪ್ಪಿಲ್ಲ, ಸಲಹೆ ಕೊಟ್ಟಿದ್ದರು ಅವರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದರು. ಬೆಂಗಳೂರನ್ನು ವಿಭಾಗ ಮಾಡುವಂಥ, ವಿಭಜಿಸುವಂಥ ಕೆಲಸಕ್ಕೆ ಕೈ ಹಾಕಬೇಡಿ, ಎಲ್ಲ ಒಟ್ಟಾಗಿ ಬೆಂಗಳೂರನ್ನ ಕಟ್ಟೋಣ, ಬೆಳೆಸೋಣ, ಅಭಿವೃದ್ಧಿ ಮಾಡೋಣ ಅಂತ ಹೇಳಿದರು. ವಿಶ್ವಮಟ್ಟದಲ್ಲಿ ಭಾರತದ ಮೂಲಕ ಬೆಂಗಳೂರನ್ನು ನೋಡಲಾಗ್ತಾ ಇದೆ. ಹಾಗಾಗಿನೇ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತೇಳಿ ಹೇಳಿದರು ಅವರು. ಹಾಗಾಗಿನೇ ಅದರ ಬೆನ್ನಲ್ಲೇ ಈಗ ಭೇಟಿ ಕೊಟ್ಟಿರೋದು ಯಾಕೆ? ಎಲ್ಲ ಮುನಿಸನ್ನು ಮರೆತು ಮತ್ತೆ ಕಿರಣ್ ಮಜುಮ್ದಾರ್ ಶಾ ಅವರು ಡಿ.ಕೆ. ಶಿವಕುಮಾರ್ ಜೊತೆಗೆ ಎಂಥ ಮಾತುಕತೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಅವರು ಇಲ್ಲಿ ಉದ್ಯಮ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಬೆಂಬಲ ಕೂಡ ಅವ್ರಿಗೆ ಬೇಕಾಗುತ್ತೆ. ಜೊತೆಗೆ ಸರ್ಕಾರಗಳಿಗೂ ಕೂಡ ಅಷ್ಟೇ, ದೊಡ್ಡ ದೊಡ್ಡ ಈ IT-BT ಕಂಪನಿಗಳ ಬೆಂಬಲವೂ ಕೂಡ ಬೇಕಾಗುತ್ತೆ. ಯಾಕಂದರೆ ಆದಾಯ ಬೇಕಲ್ವಾ. ಕಿರಣ್ ಮಜುಮ್ದಾರ್ ಶಾ ಭೇಟಿ ವಿಚಾರಕ್ಕೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂದು ನನ್ನ ನಿವಾಸದಲ್ಲಿ ಉದ್ಯಮಿ ಭೇಟಿಯಾಗಿದ್ದರು. ಅವರನ್ನು ಭೇಟಿಯಾಗಿದ್ದು ನನಗೆ ಸಂತೋಷ ಆಯಿತು. ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಅಷ್ಟೇ, ಮತ್ತೇನು ಹೇಳಿಲ್ಲ. ಯಾವ ವಿಚಾರಕ್ಕೆ ಬಂದಿದ್ದರು, ಏನು ಚರ್ಚೆ ಆಯಿತು, ಮತ್ತೇನಾದರೂ ಸಲಹೆ ಕೊಟ್ರಾ, ಮತ್ತೇನಾದರೂ ಮನವಿ ಮಾಡಿಕೊಂಡ್ರಾ, ಇವರೇನು ಹೇಳಿದ್ರು ಅದಕ್ಕೆ ಭರವಸೆ ಕೊಟ್ಟರು, ಅದರ ಬಗ್ಗೆ ಜಾಸ್ತಿ ಏನು ಹೇಳಿಲ್ಲ ಅವರು. ಜಸ್ಟ್ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದರು, ಭೇಟಿಯಾಗಿ ಮಾತಾಡಿದ್ದೀವಿ 45 ನಿಮಿಷಗಳ ಕಾಲ, ನನಗೂ ಕೂಡ ಖುಷಿ ಆಯಿತು ಅಂತ ಬರ್ಕೊಂಡಿದ್ದಾರೆ. ಇನ್ನು ಕರ್ನಾಟಕ ಗ್ರೋತ್, ಅಭಿವೃದ್ಧಿ ವಿಚಾರವಾಗಿ ಕೂಡ ಅಲ್ಲಿ ಬರ್ಕೊಂಡಿದ್ದಾರೆ ನೋಡಿ. ಮತ್ತು ರಸ್ತೆ ಗುಂಡಿಗಳ ವಿಚಾರವಾಗಿ ಕೂಡ ಅಲ್ಲಿ ಮಾತುಕತೆಗಳು ಆಗಿದೆ. ಅಂದರೆ ಅಲ್ಲಿ ರೋಡ್ ಹೋಲ್, ಏನು ಪಾತ್ ಹೋಲ್ಸ್ ಇದ್ದಾವೆ, ಅದರ ವಿಚಾರವಾಗೂ ಕೂಡ ಚರ್ಚೆ ಆಗಿದೆ. ಸುಮಾರು 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆದಿದೆ. ಯಾಕಂದರೆ ಸಹಜವಾಗಿಯೇ ಕಿರಣ್ ಮಜುಮ್ದಾರ್ ಶಾ ಈಗ ಮೋಹನ್ ದಾಸ್ ಪೈ ಏನು ಟೀಕೆಗಳನ್ನು ಮಾಡ್ತಾಯಿದ್ರು ಅಭಿವೃದ್ಧಿ ವಿಚಾರದಲ್ಲಿ, ಅದೇ ರೀತಿಯಾಗಿಯೇ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಅವರು ಭೇಟಿ ಮಾಡಿದ್ದು ಬಹಳ ಖುಷಿ ತಂದಿದೆ ಅಂತ ಹೇಳಿದ್ದಾರೆ.